ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಸುಸ್ವಾಗತ. ಇವತ್ತಿನ ಶ್ಲೋಕ 25ನೇ ಶ್ಲೋಕ ಆಗಿರುತ್ತೆ. ಇವತ್ತಿನ ಶ್ಲೋಕ ಹೇಳುತ್ತೆ, ನಾವು ಅತಿಯಾಗಿ ಒಂದು ಕೆಲಸ ಮಾಡುವಾಗ ಅತಿಯಾಗಿ ಯೋಚನೆ ಮಾಡಿದಾಗ ನಮಗೆ ಆ ಫಲದ ಬಗ್ಗೆ ಯಾಕೆ ಇಷ್ಟು ದಿನ ಆಯಿತು, ಯಾಕೆ ಬರಲಿಲ್ಲ, ಯಾಕೆ ಏನಾಯಿತು, ನಾ ಏನಾದರೂ ತಪ್ಪು ಮಾಡ್ತಿದ್ದ ಇದನ್ನ, ಏನಾದರೂ ಅವ್ರಿಗೆ ನಾ ಏನಾದರೂ ತಪ್ಪು ಮಾಹಿತಿ ಹೇಳ್ತಾ ಇದ್ದೀನ ಅನ್ನೋದು ಒಂದು ಕೆಲಸದಿಂದ ಬಂದಿರುತ್ತೆ. ಆಗ ನಾವು ಅತಿಯಾಗಿ ಫಲದ ಬಗ್ಗೆ ಯೋಚನೆ ಮಾಡುತ್ತೀವಿ. ಆದರೆ ಈ ಶ್ಲೋಕ ಹೇಳುತ್ತೆ, ನೀವು ಮಾಡೋ ಕೆಲಸದಲ್ಲಿ ಒಂದು ಒಳ್ಳೆ ಶ್ರದ್ಧೆ ಇರಬೇಕು ಮತ್ತು ಕೆಲಸದಲ್ಲಿ ಸಾಕಷ್ಟು ಒಂದು ಧ್ಯಾನದ ಮಾತುಗಳು ಇರಬೇಕು, ಧ್ಯಾನದ ಒಂದು ವಾಸ್ತವ ಇರಬೇಕೇ ಹೊರತು ಮುಂದಿನ ದಿನಗಳಲ್ಲಿ ನಿಮ್ಮ ವಾಸ್ತವ ನೀವು ಕೆಡಿಸ್ಕೋಬೇಕಾಗುತ್ತೆ. ಅದಕ್ಕಾಗಿ ಅತಿಯಾಗಿ ಯೋಚನೆ ಮಾಡೋದರಿಂದ ನಿಮ್ಮ ಬುದ್ಧಿಶಕ್ತಿಯನ್ನು ನೀವು ಕಳ್ಕೋಬೇಕಾಗುತ್ತೆ. ಅದಕ್ಕಾಗಿ ನಿಮ್ಮ ಒಂದು ಶಕ್ತಿಯನ್ನು ನಿಮ್ಮ ಕೆಲಸದ ಮೇಲೆ ಹಾಕಿ ಶ್ರದ್ಧೆಯಿಂದ ಕೆಲಸ ಮಾಡಿ ಮತ್ತು ಕೆಲಸದಲ್ಲಿ ನಿಮ್ಮ ಒಂದು ಫಲದ ಒಂದು ಅತಿಯಾದ ಯೋಚನೆಯನ್ನು ಕಂಡುಕೊಳ್ಳಲಾರೆ ಒಂದು ಫಲ ತಾನಾಗೆ ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಅದಕ್ಕೆ ಇವತ್ತಿನ ಶ್ಲೋಕ ಹೇಳುತ್ತೆ, ನಿಮ್ಮ ಆಸಕ್ತಿ ಇಲ್ಲದಿದ್ದರೂ ಅನಾಸಕ್ತಿ ಇರಬೇಕು. ಅಂದ್ರೆ ಅನಾಸಕ್ತಿ ಅಂದ್ರೆ ಒಂದು ಶ್ರದ್ಧೆಗೆ ಅನಾಸಕ್ತಿ ಅಂತ ಕರೆಯುತ್ತಾರೆ ಭಗವದ್ಗೀತೆ ಶ್ಲೋಕದಲ್ಲಿ. ಅದಕ್ಕೆ ನಿಮ್ಮ ಒಂದು ಒಳ್ಳೆ ಕೆಲಸವನ್ನು ಮಾಡುವಾಗ ನಿಮ್ಮ ಒಂದು ಶ್ರದ್ಧೆಯಿಂದ ಮಾಡಿ. ಯಾಕಂದ್ರೆ ಶ್ರದ್ಧೆಯಿಂದ ಮಾಡಿದರೆ ಸಹ ನಿಮ್ಮ ಕೆಲಸವನ್ನು ಆಗಬಹುದು. ಹಾಗಾಗಿ ಶ್ರದ್ಧೆಯಿಂದ ಕೆಲಸ ಮಾಡಿ ಅನ್ನೋದಕ್ಕೆ ಈ ಶ್ಲೋಕನೇ ಕಾರಣ ಆಗಿದೆ. ಹಾಗಾಗಿ ಈ ಶ್ಲೋಕವನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಮಿಡಿಯೇಟ್ಲಿ ಆಗಿ ವಿಡಿಯೋ ಅಪ್ಡೇಟ್ ಇಮಿಡಿಯೇಟ್ಲಿ ಆಗಿ ಸಿಗುತ್ತೆ. ಇವತ್ತಿನ ಶ್ಲೋಕ ಏನಿದೆ ತಿಳ್ಕೊಳ್ಳೋಣ ಬನ್ನಿ. 25ನೇ ಶ್ಲೋಕ ಹೇಳುತ್ತೆ, ಸಕ್ತಂ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವನ್ನಿತ್ಯೇ ಭಾರತ ಕುರ್ಯಾದ ವಿಶ್ವದಂ ತಾಸ್ತಕ್ಷೇ ಚಿಕುಪೋಲಕರಜ್ಞಂ ಹೇಯಂ. ಇದರ ಅರ್ಥ ಏನಂದ್ರೆ, ಜ್ಞಾನಿಗಳಾದರೂ ಹಾಗೆ ಫಲಾಸಕ್ತರಾಗಿ ಕರ್ಮವನ್ನು ಮಾಡುತ್ತಾರೆಯೋ ಹಾಗೆಯೇ ವಿದ್ವಾಂಸರು ಆಸಕ್ತಿ ಇಲ್ಲದೆ ಜನಸಾಮಾನ್ಯರನ್ನು ಯೋಗ್ಯ ಮಾರ್ಗದಲ್ಲಿ ಕರೆದೊಯ್ಯಲು ಕರ್ಮವನ್ನು ಮಾಡಬೇಕು. ಅಂದ್ರೆ ಅವರ ಹೇಳಿದ ಪ್ರಕಾರ ನೀನು ಕರ್ತವ್ಯವನ್ನು ಸದಾ ಕಾಲ ನಿನ್ನ ಒಂದು ನಿಷ್ಠೆಯಿಂದ ಮಾಡು. ಕರ್ತವ್ಯದಲ್ಲಿ ಏನನ್ನಾದ್ರೂ ನೀನು ಒಳ್ಳೆ ಅಭಿಪ್ರಾಯನ ತಿಳ್ಕೊ ಮತ್ತು ಕಷ್ಟದಲ್ಲಿ ಇದೀನಿ ಅಂತ ಒಂದು ಅಂಜಬೇಡ. ಮತ್ತೆ ನಿನ್ನ ಒಂದು ಯೋಗ್ಯ ಒಂದು ಹೇಳಿದ ಪ್ರಕಾರ ನಿಮ್ಮ ಜೀವನದಲ್ಲಿ ನೀವು ಯಾವತ್ತಿಗೂ ಒಂದು ಬಲಶಾಲಿ ಆಗಿರು. ಮತ್ತು ನಿನ್ನ ಜೀವನದಲ್ಲಿ ಇಂತಹ ಕಷ್ಟಗಳು ಬರ್ತಾ ಇರ್ತವೆ, ಆದ್ರೆ ಯಾವುದು ಶಾಶ್ವತ ಅಲ್ಲ. ನಿನ್ನ ಶ್ರದ್ಧೆ ಕೆಲಸದಿಂದ ಮಾಡಿದರೆ ನಿನ್ನ ಒಂದು ಜೀವನ ಶೈಲಿಯನ್ನು ಬದಲಾಯಿಸ್ಕೋ ಅಂತ ಶ್ರೀ ಕೃಷ್ಣ ಪರಮಾತ್ಮ ವಿದ್ವಾಂಸರಿಗೆ ಹೇಳ್ತಿದ್ದಾರೆ. ವಿದ್ವಾಂಸರು ನಮ್ಮನಿಗೆ ಹೇಳ್ತಿದ್ದಾರೆ. ಹಾಗಾಗಿ ನಿಮ್ಮ ಒಂದು ಕೆಲಸ ಮಾಡುವಾಗ ನಿಮ್ಮ ಶ್ರದ್ಧೆ ಇರಬೇಕಾಗುತ್ತೆ. ನಿಮ್ಮ ಕೆಲಸದಲ್ಲಿ ನೀವು ಎಷ್ಟು ಶ್ರದ್ಧೆಯಿಂದ ಇರ್ತೀರಾ, ಎಷ್ಟು ಒಂದು ಒಳ್ಳೆ ಅಭಿಪ್ರಾಯದಿಂದ ಮಾಡ್ತೀರಾ, ಅಷ್ಟು ಮೇಲಕ್ಕೆ ಹೋಗ್ತೀರಾ, ಎತ್ತರಕ್ಕೆ ಬೆಳಿತೀರಾ. ಮತ್ತು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನ ಶೈಲಿಯನ್ನು ಒಂದು ಒಳ್ಳೆ ಉದಾಹರಣೆಗೆ ಒಂದು ಒಳ್ಳೆ ಉದಾಹರಣೆಗೆ ಇಟ್ಕೊಂಡು ಈ ತರ ಬೆಳೆದ್ರೆ ಈ ತರ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಶ್ಲೋಕ ನಮ್ಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಮತ್ತು ನೀವು ಮಾಡೋ ಕೆಲಸದಲ್ಲಿ ನಿಮ್ಮ ಆಸಕ್ತಿ ಇಲ್ಲದಿದ್ದರೂ ಶ್ರದ್ಧೆ ಇರಬೇಕಾಗುತ್ತೆ. ಆಸಕ್ತಿಯಿಂದ ಕಲಿಬೇಕು, ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಮತ್ತು ದಿನನಿತ್ಯವಾಗಿ ಬರುವ ಕೆಲಸವನ್ನು ನಾವು ಯಾಕೆ ಇಷ್ಟೆಲ್ಲ ಮಾಡಿದರೂ ಸಹ ನಮಗೆ ಪ್ರತಿಫಲ ಸಿಗ್ಲೇ ಇಲ್ಲವಲ್ಲ, ಯಾಕೆ ಸಿಗ್ಲಿಲ್ಲ ಅಂತ ನಾವು ಒಂದು ಅತಿಯಾಗಿ ಯೋಚಿಸಿದಾಗ ನಮಗೆ ಸಿಗೋದು ಒಂದೇ, ನಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಬೇಕಾಗುತ್ತೆ. ಅತಿಯಾಗಿ ಯಾರು ಯೋಚನೆ ಮಾಡ್ತಾರೆ, ಅತಿಯಾಗಿ ಯಾರು ನನ್ನ ಜೀವನ ಹೇಗೆ ಉದ್ಧಾರ ಆಗ್ಬೇಕು ಅಂತ ಯಾರು ಯೋಚನೆ ಮಾಡ್ತಾರೆ, ಅವರ ಒಂದು ಒಳಗಿನ ಆತ್ಮವಿಶ್ವಾಸವನ್ನು ಕಳ್ಕೊಳ್ತಾರೆ. ಅದಕ್ಕಾಗಿ ನೀವು ಅದನ್ನ ಮಾಡಬೇಡಿ. ನಿಮ್ಮ ಕೆಲಸ ಅದು ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ ಮತ್ತೊಂದು ಆಗಿರ್ಲಿ, ನಿಮ್ಮ ಕೆಲಸವನ್ನು ನೀವು ಶ್ರದ್ಧೆಯಿಂದ ಮಾಡಿ ನಿಮ್ಮ ಕೆಲಸದಲ್ಲಿ ನೀವು ಒಂದು ಒಳ್ಳೆ ಅಭಿಪ್ರಾಯ ತಂದು ಕೊಟ್ರೆ ನಿಮ್ಮ ಜೀವನ ಶೈಲಿಯನ್ನು
ಬದಲಾವಣೆ ತಂದೆ ತರುತ್ತೆ, ಒಂದಿನ ಇಲ್ಲ ಒಂದು ದಿನ ತಂದೆ ತರುತ್ತೆ ಅನ್ನೋದಕ್ಕೆ ಈ ಶ್ಲೋಕನೇ ಸಾಕ್ಷಿಯಾಗಿದೆ. ಮತ್ತು ನಿಮ್ಮ ಜೀವನದಲ್ಲಿ ಏನನ್ನಾಗಲೇ ಒಂದು ಒಳ್ಳೆ ಅಭಿಪ್ರಾಯ ಬರಲಾರ ಮುಂಚೆಗೆ ನಾನು ಯಾವ ಥರ ಮಾಡಬೇಕು, ಯಾವ ಥರ ಇಲ್ಲ, ಫಸ್ಟು ನಮಗೆ ಏನು ಬೇಕಾಗುತ್ತೆ ಅಂದರೆ, ಯಾವುದೇ ಒಂದು ಕೆಲಸ ಮಾಡ್ತಿದೆ ಅಂದರೆ ಅದಕ್ಕೆ ಆ ಕೆಲಸದ ಬಗ್ಗೆ ಜ್ಞಾನ ಇರಬೇಕು. ಆ ಕೆಲಸ ಯಾವ ಥರ ಮಾಡಬೇಕು, ಮುಂದಿನ ದಿನಗಳಲ್ಲಿ ಆ ಕೆಲಸಕ್ಕೆ ಮೇಲೆತ್ತುವ ಸಾಧ್ಯತೆ ಏನೇನಿದೆ ಅಂತ ತಿಳ್ಕೊಬೇಕಾಗುತ್ತೆ. ಅಂದ ಮಾತ್ರಕ್ಕೆ ನಿಮ್ಮ ಕೆಲಸವನ್ನು ನೀವು ಒಂದು ಶ್ರದ್ಧೆಯಿಂದ ಮಾಡ್ತಾ ಇದ್ದೀರಿ ಅಂತ ತಿಳಿಯುತ್ತೆ. ಹಾಗಾಗಿ ಇವತ್ತಿನ ಶ್ಲೋಕ ನಿಮಗೆ ಒಂದು ಶ್ರದ್ಧೆ ಕೆಲಸ ಹೇಗೆ ಮಾಡಬೇಕು ಮತ್ತು ಹೇಗೆ ಇಲ್ಲ ಅನ್ನೋದಕ್ಕೆ ಒಂದು ಸಣ್ಣದಾಗಿ ಉದಾಹರಣೆ ಕೊಟ್ಟಿದ್ದಾರೆ ಶ್ರೀಕೃಷ್ಣ ಪರಮ. ಶ್ರೀಕೃಷ್ಣನ ಪ್ರತಿಜ್ಞೆ ಇರುವವನಿಗೂ ಮತ್ತು ಕೃಷ್ಣನ ಪ್ರತಿಜ್ಞೆ ಇಲ್ಲದವನಿಗೂ ಅವರ ಬೇರೆ ಬೇರೆ ಅಪೇಕ್ಷೆಗಳಿದೆ, ವ್ಯತ್ಯಾಸ ಮಾಡಲಾಗುತ್ತದೆ. ಕೃಷ್ಣನ ಪ್ರತಿಜ್ಞೆಯಲ್ಲಿ ಬೆಳವಣಿಗೆ ನೇರವಾಗಿದ್ದರೆ ಇರೋದು, ಇನ್ನೊಂದು ಕೃಷ್ಣನು ಪ್ರತಿಜ್ಞೆ ಇರುವನು ಮಾಡುವುದಿಲ್ಲ, ಅವನು ಐಹಿಕ ಚಟುವಟಿಕೆಗಳು. ಅತ್ಯಾಸಕ್ತಿಕ ಇರುವ ಅಜ್ಞಾನಿಯಂತೆಯೇ ಕೆಲಸ ಮಾಡಬಹುದು, ಆದರೆ ಅಜ್ಞಾನಿಯು ತನ್ನ ಇಂದ್ರಿಯಗಳ ತೃಪ್ತಿಗಾಗಿಯೇ ಕೆಲಸ ಮಾಡುತ್ತಾನೆ, ಇನ್ನೊಬ್ಬರು ಕೃಷ್ಣನ ತೃಪ್ತಿಗಾಗಿಯೇ ಕೆಲಸ ಮಾಡುತ್ತಾರೆ. ಆದ್ದರಿಂದ ಹೇಗೆ ಕಾರ್ಯ ಮಾಡಬೇಕು ಮತ್ತು ಹೇಗೆ ಕಾರ್ಯಫಲವನ್ನು ಕೃಷ್ಣನ ಉದ್ದೇಶಕ್ಕಾಗಿ ಬಳಸಬೇಕು ಎಂದು ಜನರಿಗೆ ತೋರಿಸಿಕೊಡುವುದು ಶ್ರೀಕೃಷ್ಣ ಪರಮಾತ್ಮ ಇರುವನು ಕರ್ತವ್ಯ. ಅಂದರೆ ಕೃಷ್ಣ ಹೇಳ್ತಿದ್ದಾರೆ, ನನ್ನ ಒಂದು ಒಳ್ಳೆಯ ಅಭಿಪ್ರಾಯದಿಂದ ಬೆಳೀತಿರುವ ಜನರು ಮತ್ತು ನನ್ನ ಒಂದು ಇತಿಹಾಸದಲ್ಲಿ ನನ್ನೊಡನೆ ಇರುವವರು, ಅಂದರೆ ಕೃಷ್ಣನ ಪ್ರತಿಜ್ಞೆಯಲ್ಲಿ, ಶ್ರೀಕೃಷ್ಣನ ಪ್ರತಿಜ್ಞೆಯಲ್ಲಿ ದಿನಕ್ಕೆ 1 ಬಾರಿ 2 ಬಾರಿ ಜಪ ಮಾಡಿದಾಗ ಅವರ ಒಂದು ಪ್ರತಿಜ್ಞೆಯಲ್ಲಿ ಇರುವನು ಯಾವತ್ತಿಗೂ ಸದಾಕಾಲ ಬೆಳವಣಿಗೆಯಲ್ಲಿ ಇದ್ದೇ ಇರುತ್ತಾನೆ ಮತ್ತು ಅವರನ್ನೊಡನೆ ಒಂದು ಅಭಿಪ್ರಾಯದಿಂದ ಒಳ್ಳೆಯ ಉದ್ದೇಶಗಳು ಇರುತ್ತವೆ. ಮತ್ತು ಅವರ ಹೇಳಿದ ಪ್ರಕಾರ ಕೃಷ್ಣನ ಪ್ರತಿಜ್ಞೆ ಇಲ್ಲದವನು ಯಾವತ್ತಿಗೂ ಸಹ ಅವನಿಗೂ ತೃಪ್ತಿಗಾಗಿ, ಅಂದರೆ ಅವನ ಇಂದ್ರಿಯ ತೃಪ್ತಿಗಾಗಿ, ಅಂದರೆ ನನ್ನ ಮನಸ್ಸು ಈ ಥರ ಇರಬೇಕು, ನನ್ನ ದೇಹ ಈ ಥರ ಇರಬೇಕು ಅಂತ ಅವನು ತಾನೇ ಒಂದು ಒಳ್ಳೆಯ ಉದ್ದೇಶದಿಂದ ಇಟ್ಟುಕೊಳ್ತಾನೆ. ಆದರೆ ಕೃಷ್ಣನ ಪ್ರತಿಜ್ಞೆಯಲ್ಲಿ ಹೋದಾಗ ಕೃಷ್ಣನೊಡನೆ ಕೆಲಸ ಮಾಡುವಾಗ ಕೃಷ್ಣನಿಗೋಸ್ಕರ ಮಾಡ್ತಾ ಇದ್ದೀನಿ, ಕೃಷ್ಣನಿಗೋಸ್ಕರ ನಾನು ಜೀವನ ಇದೆ, ನನ್ನ ಕೃಷ್ಣನ ಸಲುವಾಗಿ ನಾನು ಒಂದು ಅವರ ತೃಪ್ತಿಗಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದು ಈ ಶ್ಲೋಕ ನಮಗೆ ಸಂಪೂರ್ಣವಾಗಿ ತಿಳಿಸುತ್ತೆ. ಒಟ್ಟಾರೆ ಹೇಳ್ಬೇಕಂದ್ರೆ ನಿಮ್ಮ ಕೆಲಸವನ್ನು ನೀವು ಯಾವ ಥರ ಆದರೂ ಮಾಡಿ, ಶ್ರದ್ಧೆಯಿಂದ ಮಾಡಿ, ಜ್ಞಾನದಿಂದ ಮಾಡಿ, ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಒಂದು ಅಭಿಪ್ರಾಯ ಇರಬೇಕು ಮತ್ತು ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಅಭಿಮಾನ ಇರಬೇಕು. ಮತ್ತು ಕೆಲಸದಿಂದ ಬರುವ ಒಂದು ಏನೇನಾಗಲಿ, ಒಂದು ಊಟ ಆಗಲಿ, ಏನೇ ಆಗಲಿ, ಅದಕ್ಕೆ ನಾವು ಒಂದು ಬೆಲೆ ಕೊಡಬೇಕಾಗುತ್ತೆ. ಈ ಕೆಲಸವನ್ನು ನಮ್ಗೆ ಇಷ್ಟೆಲ್ಲ ಮಾಡಿಕೊಟ್ಟಿದೆ, ನಾವು ಯಾಕೆ ಈ ಥರ ಬದುಕಬೇಕಂತ. ಹಾಗಾಗಿ ಇವತ್ತಿನ ಶ್ಲೋಕ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಒಂದು ಜಪ ಮಾಡಿ ಮುಕ್ತಾಯಗೊಳಿಸೋಣ. ಮತ್ತು ಈ ಶ್ಲೋಕ ನಿಮಗೆ ಸಂಪೂರ್ಣವಾಗಿ ತಿಳಿದಿದೆ ಅಂತ ನಾನು ಭಾವಿಸ್ತೀನಿ. ಬನ್ನಿ ಶ್ರೀಕೃಷ್ಣ ಪರಮಾತ್ಮನ ಜಪ ಮಾಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ್ 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 ಹರೇ ಹರೇ. ರಾಧೆ 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 ರಾಧೆ. ಎಲ್ಲರಿಗೂ ನಮಸ್ಕಾರ.